ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ಯಾವ ರೀತಿಯಾಗಿ ನಾವು ಮಲ್ಟಿಪಲ್ ಟೇಬಲ್ಸ್ ಗೆ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂತ. ನೀವಿಲ್ಲಿ ನೋಡಬಹುದು 3 ಟೇಬಲ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಈ ಟೇಬಲ್ ಗೆ ನಾವೀಗ ಯಾವ ರೀತಿಯಾಗಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂತ ನೋಡಬೇಕಾಗಿದೆ. ಎಕ್ಸಾಂಪಲ್ ನಾನಿಲ್ಲಿ ಹೇಳೋದಾದ್ರೆ, ಯಾವುದೇ ಒಂದು ರೀಸೆಲ್ಲಿಂಗ್ ಕಂಪನಿ ಇರಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರಬಹುದು. ಈ ರೀತಿಯಾಗಿ ನಾವು ಎಕ್ಸಾಂಪಲ್ ಅನ್ನ ತಗೋಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಡೇ ಬೈ ಡೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಯಾವ ಡೇಟ್ ಅಲ್ಲಿ ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಥವಾ ಯಾವ ಡೇಟ್ ಅಲ್ಲಿ ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಪ್ರಾಡಕ್ಟ್ ಇದೆ ಅಥವಾ ಎಷ್ಟು ಪ್ರಾಡಕ್ಟ್ ರಿಜೆಕ್ಷನ್ ಆಗಿದೆ, ಈ ರೀತಿಯಾದ ಡೀಟೇಲ್ಸ್ ಅನ್ನ ನಾವು ಎಕ್ಸೆಲ್ ಅಲ್ಲಿ ಎಂಟ್ರಿ ಮಾಡ್ತಾ ಇರ್ತೀವಿ ಡೇ ಬೈ ಡೇ. ಯಾವುದೇ ಓಲ್ಡ್ ಡೇಟ್ ನ ಮ್ಯಾನುಫ್ಯಾಕ್ಚರ್ ನಾವಿಲ್ಲಿ ನೋಡ್ಬೇಕು ಅಂದಾಗ ಯಾವ ಡೇಟ್ ಅಲ್ಲಿ ಯಾವ ಪ್ರಾಡಕ್ಟ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, ನಂತರ ಎಷ್ಟು ರಿಜೆಕ್ಷನ್ ಆಗಿದೆ, ಯಾವ ಪ್ರಾಡಕ್ಟ್ ನಾವಿಲ್ಲಿ ಯಾವ ಕಂಪನಿಗೆ ಸೇಲ್ ಮಾಡಿದೀವಿ, ಇನ್ನ ಎಷ್ಟು ಬ್ಯಾಲೆನ್ಸ್ ಇದೆ, ಈ ರೀತಿಯಾಗಿ ನಾವು ಡೇಟಾ ಚೆಕ್ ಮಾಡಬೇಕಾದ್ರೆ ನಾವಿಲ್ಲಿ ಮಲ್ಟಿಪಲ್ ವಿಲುಕಪ್ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಯಾವ ರೀತಿಯಾಗಿ ಅಂತ ನೋಡೋಣ. ನಾನಿಲ್ಲಿ 3 ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನೀವು ಇದೇ ರೀತಿಯಾಗಿ ಎಷ್ಟು ಟೇಬಲ್ ಬೇಕಾದ್ರೂ ಇಲ್ಲಿ ತಗೋಬಹುದು. ನೀವಿಲ್ಲಿ ನೋಡಬಹುದು ಯಾವ ಡೇಟ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ನಾವಿಲ್ಲಿ ಸೇಲ್ ಮಾಡಿದೀವಿ, ನಂತರ ಬಿಲ್ ನಂಬರ್ ಸಹ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಇದೇ ರೀತಿಯಾಗಿ ಕಂಪನಿಯಲ್ಲಿ ಡೇಟಾ ಇರುತ್ತೆ. ಆ ಡೇಟಾ ಟೇಬಲ್ ಗೆ ನಾವು ವಿಲುಕಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಟೇಬಲ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಂತರ ನಾವಿಲ್ಲಿ ನೇಮ್ ಅನ್ನ ಕೊಡೋಣ. ಟೇಬಲ್ 1, ಟೇಬಲ್ 2, ಟೇಬಲ್ 3 ನೇಮ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವು ಯಾವುದೇ ನೇಮ್ ಅನ್ನ ಕೊಡಬಹುದು. ಟೇಬಲ್ 1 ಎಂಟರ್, ಸೆಲೆಕ್ಟ್ ಟೇಬಲ್, ಟೇಬಲ್ 2 ಎಂಟರ್, ನಂತರ ಸೆಲೆಕ್ಟ್ ಟೇಬಲ್, ಟೇಬಲ್ 3 ಎಂಟರ್. ಈಗ ನಾನು ಟೇಬಲ್ಗೆ ನೇಮ್ ಅನ್ನು ಕೊಟ್ಟಿದ್ದೀನಿ. ನೀವು ಯಾವುದೇ ನೇಮ್ ಇಲ್ಲಿ ಕೊಡಬಹುದು. ನಂತರ ನಾವೀಗ ಇಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ರೈಟ್ ಕ್ಲಿಕ್ ಆನ್ ಮೆನು ಬಾರ್, ಕೊಲ್ಯಾಪ್ಸ್ ರಿಬನ್. ಈಗ ನಾವು ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡೋಣ. 1015, ನಂತರ ಎಂಟರ್. ಈ ಟೇಬಲ್ ಅಲ್ಲಿ ನಾನೀಗ 1015 ಇನ್ವಾಯ್ಸ್ ನಂಬರ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ಇಲ್ಲಿ ಸೇಲ್ ಆಗಿದೆ, ನಂತರ ಎಷ್ಟು ನಂಬರ್ ಅಲ್ಲಿ ಸೇಲ್ ಆಗಿದೆ ನಾನಿಲ್ಲಿ ಚೆಕ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಂತರ ನಾವಿಲ್ಲಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಈಕ್ವಲ್ ಸಿಂಬಲ್, ವಿಲುಕಪ್ ಫಾರ್ಮುಲಾ, ಲುಕಪ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಸೆಲ್ ನಂಬರ್ ಅನ್ನ, ಯಾಕಂದ್ರೆ ನಾವು ಈ ಸೆಲ್ ಅಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ಈ ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. F4 ಕೀಯನ್ನ ಯೂಸ್ ಮಾಡಿ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಇಫ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಇಫ್ ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವು ವಿಲುಕಪ್ ಫಾರ್ಮುಲಾದಲ್ಲಿ ಇಫ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ. ಇಫ್ ನಂತರ ಓಪನ್ ಬ್ರಾಕೆಟ್, ಈ ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಫಿಕ್ಸ್ ವ್ಯಾಲ್ಯೂ, ಲೆಸ್ ದೆನ್, ಈಕ್ವಲ್ ಸಿಂಬಲ್. ನಂತರ ನಾವಿಲ್ಲಿ ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. 1010. ನೀವಿಲ್ಲಿ ನೋಡಬಹುದು ಈ ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದೀವಿ. ಈ ಸೆಲ್ ಅಲ್ಲಿ ನಾವು ಸರ್ಚ್ ಮಾಡಿರುವಂತಹ ನಂಬರ್ಸ್ 1010. ನೀವಿಲ್ಲಿ ನೋಡಬಹುದು. ಇದಕ್ಕಿಂತ ಕಡಿಮೆ ಇದ್ದಾಗ ಈ ಟೇಬಲ್ ಅನ್ನ ನಮಗಿಲ್ಲಿ ತೋರಿಸಬೇಕು. ಈ ರೀತಿಯಾಗಿ ನಾವು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಕಾಮಾ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಟೇಬಲ್ 1 ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಈ ಸೆಲ್ ಅಲ್ಲಿ ನಾವು ಸರ್ಚ್ ಮಾಡಿರುವಂತಹ ವ್ಯಾಲ್ಯೂ 1010. ಇದಕ್ಕಿಂತ ಕಡಿಮೆ ಇದ್ದಾಗ ಈ ಟೇಬಲ್ ಅಲ್ಲಿ ಇರುವಂತಹ ರಿಸಲ್ಟ್ ಅನ್ನ ನಮಗೆ ತೋರಿಸಬೇಕು. ಈ ರೀತಿಯಾಗಿ ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಇಫ್ ಓಪನ್ ಬ್ರಾಕೆಟ್, ಸೆಲೆಕ್ಟ್ F4, ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. ನಂತರ ಲೆಸ್ ದೆನ್, ಈಕ್ವಲ್, ನಂತರ 1020, ಈ ವ್ಯಾಲ್ಯೂ ನಾನಿಲ್ಲಿ ಬರಿತಾ ಇದ್ದೀನಿ.
ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಟೇಬಲ್ 2 ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. 1020 ಈ ವ್ಯಾಲ್ಯೂ ಇಲ್ಲಿದೆ, ನೀವು ನೋಡಬಹುದು. ನಾವು ಇಲ್ಲಿ ಸರ್ಚ್ ಮಾಡುವಂತಹ ವ್ಯಾಲ್ಯೂ 1020 ಗಿಂತ ಕಡಿಮೆ ಇದ್ದಾಗ ಟೇಬಲ್ 2 ನಲ್ಲಿ ಇರುವಂತಹ ಡೀಟೇಲ್ಸ್ ನಮಗೆ ತೋರಿಸಬೇಕು. ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಇಫ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಫಿಕ್ಸ್ ವ್ಯಾಲ್ಯೂ ಲೆಸ್ ದೆನ್ ಈಕ್ವಲ್ ನಂತರ 1030 ನಂತರ ಕಾಮ ಟೇಬಲ್ 3. ಈ ಸೆಲ್ ಅಲ್ಲಿ ನಾವು ಸರ್ಚ್ ಮಾಡುವಂತಹ ವ್ಯಾಲ್ಯೂ 1030 ಗಿಂತ ಕಡಿಮೆ ಇದ್ದಾಗ ಈ ಟೇಬಲ್ ಅಲ್ಲಿ ಇರುವಂತಹ ಡೀಟೇಲ್ಸ್ ನಮಗೆ ಇಲ್ಲಿ ತೋರಿಸಬೇಕಾಗಿದೆ. ಈ ರೀತಿಯಾಗಿ ನಾವು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು. ನಂತರ ಕ್ಲೋಸ್ ಬ್ರಾಕೆಟ್ ನಾವಿಲ್ಲಿ ಹಾಕಬೇಕಾಗುತ್ತೆ. ನೀವು ಮೊದಲು ನೋಡಬೇಕಾಗುತ್ತೆ ಎಷ್ಟು ಓಪನ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ದೀವಿ, ಅಷ್ಟು ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. 1 2 3 3 ಓಪನ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. 3 ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ವಿ ಲುಕ್ಅಪ್ ಫಾರ್ಮುಲಾದ ಈ ಬ್ರಾಕೆಟ್ ಅನ್ನ ನಾವಿಲ್ಲಿ ಕೌಂಟ್ ಮಾಡಬಾರ್ದು. ಇಫ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಕೌಂಟ್ ಮಾಡಬೇಕಾಗಿದೆ. ಫಸ್ಟ್ ಕಲರ್, ಸೆಕೆಂಡ್ ಕಲರ್, ಥರ್ಡ್ ಕಲರ್ ನೀವು ಇಲ್ಲಿ ನೋಡಬಹುದು. ಓಪನ್ ಬ್ರಾಕೆಟ್ ಕಲರ್ಸ್, ಕ್ಲೋಸ್ ಬ್ರಾಕೆಟ್ ಕಲರ್ಸ್ ಈ ರೀತಿಯಾಗಿ. ನಂತರ ವಿ ಲುಕ್ಅಪ್ ಫಾರ್ಮುಲಾ ಕಂಟಿನ್ಯೂ ಆಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ನಂತರ ಲುಕ್ಅಪ್ ವ್ಯಾಲ್ಯೂ, ಈ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಟೇಬಲ್ ಆರೆ ನಾವಿಲ್ಲಿ ಈ ಟೇಬಲ್ಸ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ರೋ ಫಾರ್ಮುಲಾವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ರೋ ಫಾರ್ಮುಲಾ ನಾವಿಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ರೋ ನಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾವು ಸರ್ಚ್ ಮಾಡ್ತಾ ಇದೀವಿ. ಬಿಲ್ ನಂಬರ್, ಪ್ರಾಡಕ್ಟ್, ಕ್ವಾಂಟಿಟಿ. ಬಿಲ್ ನಂಬರ್, ಪ್ರಾಡಕ್ಟ್, ಕ್ವಾಂಟಿಟಿ. ನಾವಿಲ್ಲಿ ಕಾಲಮ್ ವೈಸ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇಲ್ಲ, ರೋ ವೈಸ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ರೋ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ರೋ ಫಾರ್ಮುಲಾ ನಂತರ ಕ್ಲೋಸ್ ಬ್ರಾಕೆಟ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಎಷ್ಟನೇ ರೋ ನಲ್ಲಿ ಫಾರ್ಮುಲಾ ಇನ್ಸರ್ಟ್ ಮಾಡ್ತಾ ಇದೀವಿ ನಾವಿಲ್ಲಿ ನೋಡಬೇಕಾಗುತ್ತೆ. 18th ರೋ ನಲ್ಲಿ ನಾವಿಲ್ಲಿ ಫಾರ್ಮುಲಾ ಇನ್ಸರ್ಟ್ ಮಾಡ್ತಾ ಇದೀವಿ. ನಮ್ಗಿಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಬೇಕಾಗಿದೆ. ಯಾಕಂದ್ರೆ ಫಸ್ಟ್ ಕಾಲಮ್ ಅಲ್ಲಿ ನಾವು ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಿದೀವಿ, ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ನಮಗಿಲ್ಲಿ ಬೇಕಾಗಿದೆ. ಅದಕ್ಕೋಸ್ಕರ 18 ನಲ್ಲಿ ನಾವು ಎಷ್ಟನ್ನ ಮೈನಸ್ ಮಾಡಿದ್ರೆ 2 ಬರುತ್ತೆ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. -16 ನಾನಿಲ್ಲಿ ಕೊಡ್ತಾ ಇದ್ದೀನಿ. 18 - 16 2 ನಮಗೆ ಆನ್ಸರ್ ಬರುತ್ತೆ, ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್. ನಂತರ ಕಾಮ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ರೇಂಜ್ ಲುಕ್ಅಪ್ 0 ನಾವಿಲ್ಲಿ ಕೊಡಬೇಕಾಗುತ್ತೆ, ಯಾಕಂದ್ರೆ ಎಕ್ಸಾಕ್ಟ್ ಮ್ಯಾಚ್ ನಮ್ಗಿಲ್ಲಿ ಬೇಕಾಗಿದೆ ಅದಕ್ಕೋಸ್ಕರ. ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವಿಲ್ಲಿ ನೋಡಬಹುದು ಕೀಬೋರ್ಡ್ ಡೀಟೇಲ್ಸ್ ಬಂದಿದೆ. ನಂತರ ಕ್ಲಿಕ್ ಮಾಡೋಣ, ಈ ರೀತಿಯಾಗಿ ಡ್ರ್ಯಾಗ್. ನೀವಿಲ್ಲಿ ನೋಡಬಹುದು 1015 ಕೀಬೋರ್ಡ್ 55 ನಂಬರ್ ಸೇಲ್ ಆಗಿದೆ. ಬೇರೆ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಸರ್ಚ್ ಮಾಡಿ ನೋಡೋಣ. 1009 ಎಂಟರ್. ನೀವಿಲ್ಲಿ ನೋಡಬಹುದು 1009 ಇನ್ವಾಯ್ಸ್ ನಂಬರ್. ಪ್ರಿಂಟರ್ ಸೇಲ್ ಆಗಿದೆ, 70 ನಂಬರ್ಸ್ ಸೇಲ್ ಆಗಿದೆ. ನಂತರ 1029 ಎಂಟರ್. ನೀವಿಲ್ಲಿ ನೋಡಬಹುದು 1029 ಇನ್ವಾಯ್ಸ್ ನಂಬರ್. ಸ್ಕ್ಯಾನರ್ 98 ನಂಬರ್ ಸೇಲ್ ಆಗಿದೆ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಮಲ್ಟಿಪಲ್ ಟೇಬಲ್ಸ್ಗೂ ಸಹ ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಮಲ್ಟಿಪಲ್ ಶೀಟ್ಸ್ಗೆ ನಾವು ಯಾವ ರೀತಿಯಾಗಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂತ.